ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಿನ್ನೆ ಅಧಿವೇಶನದಾಗ ಒಂದು 20-25 ಶಾಸಕರು ಸಿಕ್ಕರು ನನಗೆ. ಭಾಳ ಕಡಕ ಜವಾರಿ ಸುದ್ದಿ, ಭಾಳ ನಮಗೆ ಪಸಂದ ಬರ್ತೈತಿ. ಉತ್ತರ ಕರ್ನಾಟಕದಾಗ ಜವಾರಿ ಭಾಷೆದಾಗ ಗಂಡ ಮೆಟ್ಟಿ ನಾಡಿನಾಗ ಗಟ್ಟಿ ಸೊಗಡ ಭಾಷೆದಾಗ ಮಾತಾಡ್ತೀರಿ. ನಿಮ್ಮ ಫ್ಯಾನ್ ನಾವು ಅಂತೇಳಿ ಒಬ್ಬರು ಶಾಸಕರು ಹೇಳ್ತಾರಂದ್ರೆ ನನಗೆ ಟೆಮ್ಮಿರಿ ನೇರವಾಗಿ ಹೇಳ್ಯಾರ. ಅದನ್ನು ತೋರ್ಸಾಕತ್ತ ನೋಡ್ರಿ ಆ ಶಾಸಕ ಯಾರು, ಆ ಶಾಸಕ ಅನ್ನೋದು ನೀವ ನೋಡಾಕಿರಿ. ಅಲ್ಲಿ ಎಷ್ಟು ಶಾಸಕರು ಸಿಕ್ಕಿರಿ ನನಗೆ. ಪ್ರತಿಯೊಬ್ಬರು ನೋಡ್ರಿ, ಎಲ್ಲಿ ಬೀದಾರ, ಎಲ್ಲಿ ಧಾರವಾಡ ಹುಬ್ಬಳ್ಳಿ, ಎಲ್ಲಿ ರಿಜ್ವಾನ್ ಅರ್ಷದ ಬೆಂಗಳೂರ, ಎಷ್ಟು ಅವ್ರು ನಮ್ಮ ಮೇಲೆ ಪ್ರೀತಿ, ನಮ್ಮ ಚಾನಲ್ ಮೇಲೆ ಅವರ ನಾವು ವಿಧಾನಸಭಾ ಸುವರ್ಣಸೌಧದಾಗ ಅಡ್ಡಾಡುವಾಗ ಎಷ್ಟೋ ಅಭಿಮಾನಿಗಳು ಬಂದು ನಮಗೆ ಸೆಲ್ಫಿ ತಗ್ಸೋಳಕತ್ತರು. ಕಡಕ ಜವಾರಿ ಭಾಷೆದವ್ರು ಬಂದಾರ, ಬರ್ರಿ ಇಲ್ಲಿ ಅಂತೇಳಿ ನಾವು 4-5 ಲೈವ್ ಕಾರ್ಯಕ್ರಮ ಇಟ್ಟು ಇದು ಉತ್ತರ ಕರ್ನಾಟಕದ ಒಂದು ಗಟ್ಟಿ ಧ್ವನಿಯಾಗಿ ಹೊರಹೊಮ್ಮಬೇಕು. ಸತ್ಯಾಂಶ ಹೇಳ್ತೀರಿ, ಇಲ್ಲಿ ನಿಜಾಂಶ ಹೇಳ್ತೀರಿ. ಯಾರು ತಪ್ಪಿ ಮಾಡಿದವ್ರಿಗೆ ಚಾಟಿ ಎಟ್ಟು ಬೀಸ್ತೀರಿ, ಯಾರು ಒಳ್ಳೇದು ಅಭಿವೃದ್ಧಿ ಮಾಡ್ಯಾರಿ ಅವ್ರದ್ದು ಎಲ್ಲ ಡಿಟೇಲು ಹೇಳ್ತೀರಿ ಅಂಥೇಳಿ ಎಲ್ಲ ಸವಿಸ್ತಾರವಾದ ಮಾಹಿತಿ ಕೊಡುವಂಥ ನಂಬರ್ 1 ಚಾನಲ್ಗೆ ಎಷ್ಟು ಮೆಚ್ಚಿಗೆ ಹೊತ್ತು ಗೊತ್ತೈತೇನ್ರಿ. ಬಸವರಾಜ ಬೊಮ್ಮಾಯಿ ಅವ್ರ ಕಡಕ ಸುದ್ದಿ ಭಾಳ ಹೇಳ್ತಿ, ಚಂದ ಹೇಳ್ತಿಲ್ಲೋತ್ ಅಂಥೇಳಿ ನನಗೆ ಬೆನ್ನ ಚಪ್ಸ್ಯಾರ. ಅದನ್ನು ನಾ ಹೇಳೇನಿ. ಮತ್ತು ಒಂದು ಸ್ವಲ್ಪ ತೋರ್ಸಾಕತ್ತ ನೋಡ್ರಿ. ಪಿ ರಾಜೀವ್ ಸಾಹೇಬ್ರು ಸಿಗ್ತಾರೆ ನನಗೆ, ಕುರ್ಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್ ಅವ್ರು ಸಿಕ್ಕ ತಕ್ಷಣ ಅವ್ರ ಜೊತೆ ಮಾತಾಡೋದಾಗನ ಅಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಪಿ ರಾಜೀವ್ ಅವರು ಅಂತ ಹೇಳಿದ ತಕ್ಷಣ ಅವ್ರು ಏನು ಅದಕ್ಕೆ ಉತ್ತರ ಕೊಟ್ಟಾರ ಅದನ್ನು ನೋಡ್ರಿ. ಮೊದಲು ದುರ್ಯೋಧನ ಐಹೊಳೆ ಸಿಗ್ತಾರೆ. 35 ವರ್ಷದಿಂದ ದೋಸ್ತ MLA ಇದ್ದಿರ್ಕಿಲ್ಲ, ಆದ್ರೆ ಈಗ ಇವ್ರು ಚಾನಲ್ದಾಗ ಬಂದಾರ. 35 ವರ್ಷದಿಂದ ಪೇಪರ್ದಾಗಿದ್ರೆ ಅವಾಗ ನಾ ಘಟಪ್ರಭಾ ರೈಲ್ವೇದಿಂದ ಬಂದ ಘಟಪ್ರಭಾ GLBC ಕಾಂಟ್ರಾಕ್ಟರ್ ಇದ್ನಿ. ಆ ಕ್ಯಾಂಟೀನ್ದಾಗ ಬಂದು ನಾವು ಚಾಪ ಕುಡಿತಿದ್ವು. ಅವಾಗಿನ ನಮ್ಮ ಹಳಿ ದೋಸ್ತರು ಇವ್ರ ನಂಬರ್ 1 ಚಾನಲ್ದವ್ರ ಅಂತಾರೆ. ಎಷ್ಟು ಹೆಮ್ಮೆ ಅಲ್ರಿ, ಹಳಿದ 35 ವರ್ಷ ಇತಿಹಾಸದಾಗ ಇಷ್ಟು ನೆನಪಿಟ್ಟಾರಂದ್ರೆ. ಅದ್ರ ಜೊತೆ ನೋಡ್ರಿ, ಬಾಲ್ಚಂದ್ ಸಾವ್ಕಾರ ಒಂದು ಫೋಟೋ ತಕ್ಕೋತಾರೆ ನನ್ನ ಜೊತೆ ಸದನಕ್ಕೆ ಹೋಗೋ ಟೈಮ್ದಾಗ. ಇವೆಲ್ಲ ಒಂದು ಅಭಿಮಾನದ ಸಂಕೇತ. ಕವಟಿಗೆ ಮಠ ಮಹಾಂತೇಶು ಬರ್ತಾರ, ಅವರು ತಮ್ಮ ಅಂತರಾಳದ ಮಾತುಗಳನ್ನು ನನಗೆ ಹೇಳಿದಾರ. ಅದನ್ನು ವಿಡಿಯೋ ಮಾಡಬೇಡ್ರಿ, ಬರೀ ಹಂಗೆ ಒಂದು ಫೋಟೋ ತಕ್ಕೋರಿ ಅಂತ ಹೇಳ್ತಾರೆ. ಆದ್ರೆ ತಮ್ಮ ಮನುಷ್ಯನಾಗ ಆಗಿದ್ದ ನೋವನ್ನು ಅವ್ರು ಹೇಳ್ಯಾರ. ಅದು ಹೇಳಿದ್ದನ್ನು ನಾ ಈಗ ವಿಡಿಯೋ ಹೇಳೇನಿ, ನಿಮಗೆ ಗೊತ್ತಾಕೈತಿ. ಅದ್ರ ಜೊತೆ ಬಂಡೆಪ್ಪ ಕಾಶಪ್ಪನವ್ರು ಬರ್ತಾರೆ. ಬಂದ ತಕ್ಷಣ ಅಪ್ಕೋತಾರ. ನಂಬರ್ 1 ಚಾನಲ್ ಡೈಲಿ ನೋಡಾಕತ್ತೀನಿ, ಭಾಳ ಚಂದ ಅನ್ಸಾಕತ್ತೈತಿ. ಭಾಳ ಖಡಕ್ ಜವಾರಿ ಸುದ್ದಿ ಹೇಳಾಕತ್ತೀರಿ. ಪ್ರತಿ ಶಾಸಕ ಮತ್ತು ಸಂಸತ್ ಸದಸ್ಯರು ಏನು ಅಭಿವೃದ್ಧಿ ಮಾಡ್ಯಾರ, ಏನು ಅಭಿವೃದ್ಧಿ ಮಾಡಿಲ್ಲ ಅವ್ರಿಗೆ ಎಚ್ಚರಿಕೆನೂ ಕೊಡಾಕತ್ತೀರಿ. ಎಲ್ಲ ಚಂದ ಸುದ್ದಿ ಬರತ್ತಾವಂತಾರೆ. ರಿಜ್ವಾನ್ ಅರ್ಷದ್ ಬೆಂಗಳೂರಿಂದ ಬಂದ ನಂಬರ್ 1 ಚಾನಲ್ ಭಾಯಿ ಅಂಥೇಳಿ ಒಂದು ಕೈ ಕೊಡಿಸ್ತಾರ. ಇದು ಒಂದು ಹೆಮ್ಮೆ ಅಲ್ರಿ. ಬೊಮ್ಮಾಯಿ ಸಾಹೇಬ್ರ ಜೊತೆನೂ ನೋಡ್ರಿ, ಅಬ್ಬೈ ಪ್ರಸಾದ್ ಬರ್ತಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಮತದಾರ ಕ್ಷೇತ್ರದಿಂದ ಆರಿಸಿದಂಥ ಇನ್ನು 3ನೇ ಸಾರಿ ಹ್ಯಾಟ್ರಿಕ್ ಶಾಸಕ ಆಗಿ ಇನ್ನು ಮಂತ್ರಿ ಆಗವ್ರು. ಅರ್ಷದ ರಿಜ್ವಾನ್ ಮಂತ್ರಿ ಆಗವ್ರು. ಜನತಾದಳ ಬತ್ತಂದ್ರೆ ಬಂಡೆಪ್ಪ ಕಾಶಪ್ಪನವ್ರು ಇಂಥವ್ರೆಲ್ಲ ಮಂತ್ರಿ ಆಗವ್ರು. ಆನಂದ್ ಮಾಮಣಿ ಉಪಸಭಾಪತಿ ಬರ್ತಾರೆ. ನಂಬರ್ 1 ಚಾನಲ್ದವ್ರು ಆರಾಮದ್ರಿ ಇಲ್ರಿ ಅಂತ ಕೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಮನೆ ಮಾತಾಗಿರುವ ನಂಬರ್ 1 ಚಾನಲ್ಗೆ ಹೆಮ್ಮೆ ಯಾಕೆ ಎಷ್ಟು ಚಾನಲ್ ಇದನ್ನು ಭಾಳ ನೋಡಿ ಖುಷಿ ಪಡ್ತಾರೆ ಅನ್ನೋದ ಇದರಲ್ಲಿ ಏನೋ ಐತಿ. ಹೇಳ್ತಾನಪ್ಪ ಇವ ಕಾಕ, ಭಾಳ ಚಂದ ಹೇಳ್ತಾನೋ. ಕಾರ್ಬೇಳಿ ಮತ್ತು ಜುನಕ ಅದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕಿ ಆ ಚಜಕದಾಗ ಹೆಂಗೆ ಕೆನಿ ಹಾಲು ಹಾಕಿರಂದ್ರೆ ಚಜಕ್ ಹೆಂಗೆ ರುಚಿ ಬರ್ತೈತಿ, ಹಂಗೆ ಕಡಕ ಜವಾರಿ ಸುದ್ದಿಯಾಗ ರುಚಿ ಐತಿ ಅಂಥೇಳಿ ಆ ಪಿ ರಾಜೀವ್ ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಬಂಡೆಪ್ಪ ಕಾಶಪ್ಪನವ್ರು ತೋರ್ಸಾಕತ್ತೀನಿ, ಆನಂದ್ ಮಾಮಣಿಯವ್ರು ತೋರ್ಸಾಕತ್ತೀನಿ, ಮಹಾಂತೇಶ್ ಕವಟಿಗೆ ಮಠ, ಪ್ರಭಾಕರ್ ಕೋರೆ, ಭಾರತದ ಸಾವ್ಕಾರ ರೀ ನೀವು ಅನ್ನಂತೆ. ಎಲ್ಲಿ ಭಾರತದ ಸಾವ್ಕಾರ ಓಪ ಮಾರಾಯ, ನೀ ಈಗ ಉತ್ತರ ಕರ್ನಾಟಕದಾಗ ನೀ ಕಡಕ ನಡಗಿಸಿಟ್ಟಿ ಅಂತಾರೆ ನನಗೆ ಪ್ರಭಾಕರ್ ಕೋರೆ ಅವ್ರು. ಹೆಮ್ಮೆ ಅಲ್ರಿ. ಪ್ರಭಾಕರ್ ಕೋರೆ ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ, ಇಡೀ ಭಾರತದಾಗ ಒಂದು ದೊಡ್ಡ ದವಾಖಾನೆ ಮಾಡಿ ನಾವು ಪೇಷಂಟ್ಗಳು ಎಲ್ಲೆಲ್ಲೋ ಬೆಂಗಳೂರು ಬಾಂಬೆಗೆ ಹೋಗೋಕ್ಕಿತ್ತಲು ಬೆಳಗಾವಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಯಾರಲ್ರಿ. ಎಂಥ ರೋಗ ಬಂದ್ರೂ ಒಂದು ಮೆಚ್ಚಬೇಕಲ್ರಿ ಅವರಿಗೆ. ನಾವು ಪುಟಪರ್ತಿ ಸಾಯಿಬಾಬಾ ಅಂತೀವಿ, ಆಧುನಿಕ ಒಂದು ಪುಟಪರ್ತಿ ಸಾಯಿಬಾಬಾ ಅಂಥದ್ದೊಂದು ವ್ಯವಸ್ಥೆ ಮಾಡ್ಯಾರಲ್ರಿ. ಒಳ್ಳೇದನ್ನ ಅನ್ಬೇಕಿರಲ್ಲ. ಉಮೇಶ್ ಕತ್ತಿ ಸಾಹೇಬರು ಬರ್ತಾರೆ. ಉಮೇಶ್ ಕತ್ತಿ ಸಾಹೇಬರು ಮಾತಾಡ್ತಾರೆ. ನಂಬರ್ 1 ಚಾನಲ್ ಆರಾಮದ್ರಿಲ್ಲೋ ಅಂಥೇಳಿ ಸುವರ್ಣಸೌಧದಾಗ ಆಗಿದ್ದ ಘಟನೆಗಳ್ರಿ ಇವೆಲ್ಲ. ಇಂಥವೆಲ್ಲ ಈ ಘಟನೆಗಳು ನೋಡಿ ನಮಗೇನು ಅನಿಸ್ತೈತಿ, ನಾವು ಭಾಳ ಬೆಳವಣಿಗೆದಾಗ ಬಂದೇವಿ,
ಮತ್ತು ಉತ್ತರ ಕರ್ನಾಟಕದ ಇದು ಗಂಡು ಮೆಟ್ಟಿನ ನಾಡಿನಾಗ ಇದೊಂದು ಚಾನಲ್ ಒಳ್ಳೆಯ ಕೆಲಸ ಮಾಡಕತ್ತೈತಿ. ಗ್ರಾಮ ಮಟ್ಟದಿಂದ ಹಿಡ್ದ ಪ್ರತಿಯೊಬ್ಬರು ಕೂಲಿಕಾರ ಸಮಸ್ಯೆ ಹಿಡ್ದ, ಪೌರ ಕಾರ್ಮಿಕರ ಸಮಸ್ಯೆ ಹಿಡ್ದ, ಅತಿಥಿ ಶಿಕ್ಷಕರ ಹಿಡಿದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರದ ಧ್ವನಿಯಾಗಿ ಒಂದು ಸಣ್ಣ ವೇತನ ತಗೊಳ್ಳೋರದ ಒಂದು ಪ್ರಮುಖ ಅಸ್ತ್ರವಾಗಿ ಪ್ರತಿಯೊಂದು ಶಾಸಕರಿಗೆ ಇವತ್ತು ಇದನ್ನು ಕ್ವಶನ್ ರೇಸ್ ಮಾಡ್ರಿ ಅಂತೇಳಿ ಹೇಳುವಂಥ ಚಾನಲ್ ಅಂದ್ರೆ ನಂಬರ್ 1 ಚಾನಲ್. ಅದಕ್ಕೆ ನಾ ಕಾರಣೀಭೂತ, ನನ್ನ ಸಿಬ್ಬಂದಿ ಕಾರಣೀಭೂತ, ನನ್ನ ಸುಪುತ್ರ ಕಾರಣೀಭೂತ ಕಾಣಲ್ರಿ. ಇವೆಲ್ಲ ಸುದ್ದಿ ಹೇಳ್ಬೇಕಂದ್ರೆ ನಾ ಭಾಳ ದಿವಸದಿಂದ ನೋಡಕತ್ತಿದ್ನಿ, ಅವಕಾಶ ಬಂದಿರ್ಕಿಲ್ಲ. ಈ ಅವಕಾಶನ ನೋಡ್ಕೊಂಡು ಕೆಲವ್ರು ಕೆಟ್ಟ ಕಮೆಂಟ್ ಹಾಕಾರ್ರಿ. ಕೆಟ್ಟ ಕಮೆಂಟ್ ಹಾಕೋರಿಗೆ ಏನು ಹೇಳಿವ್ರು ನಾವು, ನಮ್ಮ ಚಾನಲ್ ಹೊಟ್ಟೆ ಕಿಚ್ಚ ಪಡೋರು, ಅಸೂಯೆ ಪಡೋರು ಪಡಲಿ. ಒಂದು ವಾಕ್ಯ ಐತ್ರಿ, ಹೇಳ್ತಾನೆ ಕೇಳ್ರಿ. ಎಲ್ಲಿ ಅವಮಾನಗಳು ಆಗ್ತವೆ ಅಲ್ಲಿ ಸನ್ಮಾನಗಳು ಆಗ್ತಾವಂತ್ರಿ. ಎಲ್ಲಿ ನಿನಗೆ ಮಾನ ಮರ್ಯಾದೆ ಇಲ್ಲ ಅಲ್ಲಿ ನಿನ್ನ ಕಾಲಲ್ಲ ಚಪ್ಪಲಿ ಸಹಿತ ಬಿಡಬೇಡ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಆ ವಾಕ್ಯದಂತೆ ನಾವು ಭಾವ್ಯಕತೆ ಸಂಕೇತ ಸಾರ್ಕೋತ ಹೊಂಟವ್ರಿ. ನಾವು ಮಠಾಧೀಶರನ್ನ ಗೌರವ ಮಾಡ್ತೀವಿ, ದೊಡ್ಡ ದೊಡ್ಡ ಪಂಡಿತರನ್ನ ಗೌರವ ಕೊಡ್ತೀವಿ, ಭಾವ್ಯಕತೆ ಸಂಕೇತ ಸಾರ್ತೀವಿ. ನಮ್ಮಲ್ಲಿ ಜಾತಿ ವಿಜಾತಿ ಇಲ್ಲ, ಪ್ರತಿಯೊಬ್ಬರ ಕಡ್ದ ಕಡಿತು ನಾವು. ಯಾರು ನಮ್ಮ ಜಾತಿ ಪಕ್ಷ ಇಲ್ಲ, ಯಾವುದಿಲ್ಲ, ಏನಿಲ್ಲ, ಯಾರು ಅಭಿವೃದ್ಧಿ ಒಳ್ಳೇದು ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ನಮ್ಮ ಚಾನಲ್ ಐತೆ ಅನ್ನೋದ. ಇವತ್ತು ಸಂಪೂರ್ಣ ರಾಜೀವ್ ಹಿಡ್ಕೊಂಡು ಎಷ್ಟು ಶಾಸಕರ ನಮ್ಮ ಚಾನಲ್ ಬಗ್ಗೆ ಏನೇನು ಮಾತಾಡ್ಯಾರ ಅನ್ನೋದ ಸಂಪೂರ್ಣವಾದ ವಿವರವಾದ ವರದಿ ತೋರ್ಸಾಕತ್ತನು. ನೀವು ನಂಬರ್ 1 ಚಾನಲ್ ಲೈಕ್ ಮಾಡ್ರಲ್ಲ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾನು ಗ್ರೂಪ್ ತುಂಬಿಸಿರಲ್ಲ, ಸೋಮವಾರದಿಂದ ಮತ್ತೆ ಅಲ್ಲಿ ಗರ್ಜನೆ ಮಾಡೋ ಹೋಗಿ ಮತ್ತೆ ಚಲೋ ಚಲೋ ಸುದ್ದಿ ಹೇಳ್ತಾನೆ. ಹಂಗಾರ ಬರಲ್ರಿ, ಪರ್ಮಿಷನ್ ಕೊಡ್ತೀರಿ? ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ? ಕೈಸು ಮೈ ಟೇಕ್ ಆರಾಮಿದ್ದೀರಿ? ಆರಾಮಿದ್ದೀರಿ ಸರ್. ಉತ್ತರ ಕರ್ನಾಟಕದ ಬಗ್ಗೆ ಪ್ರಮುಖ ಶಾಸಕರು ಭಾಳ ಮಾರ್ಮಿಕವಾಗಿ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತೀರಿ. ನೀವು ಮಾತಾಡಲಿಕ್ಕೆ ಯತ್ನಿದ್ರೆ ಎಲ್ಲ ಶಾಸಕರು ನಿಮ್ಮನ್ನು ನೋಡ್ತಾರೆ. ವಿಶೇಷ ಅಲ್ಲ ಅದು? ಹಾಗಾದರೆ ಉತ್ತರ ಕರ್ನಾಟಕದ ಇದು ಸುವರ್ಣಸೌಧ ಶಕ್ತಿ ಕೇಂದ್ರ ಆಗ್ಬೇಕಲ್ಲ. ನಮ್ಮ ಜನ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ಇಲ್ಲಿ ಎಲ್ಲ ಕಚೇರಿ ತರೋಗೋಸ್ಕರ ಸರ್ಕಾರ ನಿಮ್ದಲ್ಲ ಸರ್. ನೀವು ಪ್ರಭಾವ ಒತ್ತಡ್ತಾನ್ರಿ, ಸ್ಪೀಕರ್ಗೆ ನೀವು ವಿನಂತಿ ಮಾಡಿರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ನಾನು ನಿಮ್ಮ ಅಭಿಮಾನಿ. ನಿಮ್ಮ ಧ್ವನಿ, ನಿಮ್ಮ ವಿಚಾರ ಇವೆಲ್ಲವೂ ಭಾಳ ಗಟ್ಟಿ ಇರ್ತವೆ. ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ವರ್ಷದಿಂದ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಹಿಂದೆ ಉಳಿದಿತ್ತು. ಅದು ಸರಿಸಮವಾಗಿ ಬೆಳಿಬೇಕು ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರೋ ತಾರತಮ್ಯ ನಿಲ್ಲಬೇಕು ಅಂದರೆ ಬಜೆಟ್ ಸರಿಸಮವಾಗಿ ಹಂಚಿದರೆ ತಾರತಮ್ಯ ನಿಲ್ಲಲ್ಲ. ನಮ್ಮದು 60-70 ವರ್ಷಗಳ ಬ್ಯಾಕ್ಲಾಗಿದೆ. 60-70 ವರ್ಷದಿಂದ ಆಗಿರೋ ತಾರತಮ್ಯನ ಈಗ ಸರಿ ಕೊಡ್ತೀವಿ ಅಂದರೆ, ಮೊದಲು ನೀವು 50 ಲೀಟ್ರ್ ತೊಗೊಂಡಿದ್ದೀರಿ, ನಮಗೆ 1 ಲೀಟ್ರ್ ಕೊಟ್ಟಿದ್ದೀರಿ. ಈಗ 25 ಲೀಟ್ರ್ ಮಾಡ್ತೀವಿ ಅಂದರೆ ಅದು ಸರಿಯಲ್ಲ. ನಾವು 1 ಲೀಟ್ರ್ ಹಾಲು ಕುಡಿತಾ 50-60 ವರ್ಷ ಬದುಕಿದ್ದೀವಿ. ಹಾಗಾಗಿ ಬಜೆಟ್ನಲ್ಲಿ ಭಾಳ ಹೆಚ್ಚಿನ ಅವಕಾಶ ಇಡಬೇಕು. ವಿಶೇಷವಾಗಿ ಹೆಲ್ತ್, ಎಜುಕೇಷನ್, ಇರಿಗೇಷನ್ ಇವುಗಳಲ್ಲಿ ಬಹಳಷ್ಟು ತಾರತಮ್ಯ ಇದೆ. ಸರ್ಕಾರಿ ಶಾಲೆಗಳಿಲ್ಲ, ಸರ್ಕಾರಿ ಆಸ್ಪತ್ರೆಗಳ ಸಂಖ್ಯೆ ಉತ್ತರ ಕರ್ನಾಟಕಕ್ಕೆ ಎಷ್ಟಿರಬೇಕು ಅಷ್ಟಿಲ್ಲ. ಆನಂತರದಲ್ಲಿ ನೀರಾವರಿ ಯೋಜನೆ, ಕೃಷ್ಣಾ ಯೋಜನೆ 1965ರಿಂದ ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ಇವುಗಳಿಗೆಲ್ಲ ಆದ್ಯತೆ ಕೊಡಬೇಕು. ಅದರ ಜೊತೆಗೆ ಕಂದಾಯ ಜಿಲ್ಲೆಗಳು ಜಾಸ್ತಿ ಆಗಬೇಕು. ಇನ್ನೂ ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಅಥಣಿ ಜಿಲ್ಲೆ ಆಗಬೇಕು, ಗೋಕಾಕ ಜಿಲ್ಲೆ ಆದ್ರೂ ಸಂತೋಷ. ಜಿಲ್ಲೆಗಳು ಜಾಸ್ತಿ ಆದವು ಅಂದರೆ ಜನರ ಮನೆ ಬಾಗಿಲಿಗೆ ಅಧಿಕಾರಿಗಳು ಸಿಗ್ತಾರೆ. ಈಗ ಅಥಣಿಯ ಅನಂತಪುರದಿಂದ DC ಆಫೀಸ್ಗೆ ಬಂದು ಹೋಗಬೇಕು ಅಂದರೆ 400 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಏನು ಪಾಪ ಮಾಡಿದ್ದಾರೆ ಅಥಣಿ ತಾಲೂಕಿನ ಜನ? ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದೆ. ಮಾನ್ಯ ಸಭಾಧ್ಯಕ್ಷರು ಕೂಡ ವಿಶೇಷವಾಗಿ ಅವಕಾಶ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕಾಗಿಯೇ ನೀವು ಹೆಚ್ಚು ಚರ್ಚೆ ಮಾಡಿ, ಉತ್ತರ ಕರ್ನಾಟಕದ ವಿಷಯಗಳನ್ನು ನಾವು ಕೊಡ್ತೇವೆ ಅಂಥೇಳಿ. ಅದಕ್ಕೆ ನಾನು ಮತ್ತು AS ಪಾಟೀಲ್ ಅವರು, ಉತ್ತರ ಕರ್ನಾಟಕದ ಶಾಸಕರು ಎಲ್ಲರೂ ಸೇರಿಬಿಟ್ಟು ಸಭಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ. ಈ ಎಲ್ಲ ವಿಷಯಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, ನಿಮ್ಮದು ಭಾಳ ಹಿಂದುಳಿದ ಕ್ಷೇತ್ರ, ಕುಡ್ಚಿ ಮತಕ್ಷೇತ್ರ. ಭಾಳ ಕಡಿಮೆ ಜಾತಿಯವರು, SC ST ಇಂಥವರು, ಭಾಳ ಮೈನಾರಿಟಿ ಜನ ಇದ್ದಂಥ ಕ್ಷೇತ್ರ. ಆ ಕ್ಷೇತ್ರವನ್ನು ಅಭಿವೃದ್ಧಿ ಸಲುವಾಗಿ ನಾವು ಕರ್ನಾಟಕಕ್ಕೆ ಒಂದು ಭಾಳ
ಹೆಮ್ಮೆ ಕೊಡುಗೆ ಕೊಟ್ಟಿದ್ದೀರಿ. ಅಲ್ಲಿ ಯಾಕೆ ಅನಿವಾಸಿ ಭಾರತೀಯರನ್ನು ಕರೆಸಿ ಒಂದು ದೊಡ್ಡ ಕಾರ್ಖಾನೆ ಹಾಕಿ ಒಂದು 10,000 ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಆಗಬಾರ್ದು? ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿದ್ದವರು, ನಿಮ್ಮ ಬ್ಯಾಚ್ಮೆಂಟ್ ಇದ್ದವರು ಆದಿವಾಸಿ ಭಾರತೀಯರಿದ್ದಾರೆ, ನಮಗೆ ಗೊತ್ತು, ಅವ್ರು ಮಾತಾಡ್ತಾ ಇರ್ತಾರೆ. ಅಲ್ಲಿ ಸರ್ಕಾರಿ ಜಮೀನು ಸಾಕಷ್ಟಿದೆ. ಆ ಜಮೀನಿನಿಂದ ಯಾವುದಾದ್ರೂ ಆದಿವಾಸಿ ಭಾರತೀಯರನ್ನು ಕರೆಸಬಾರ್ದಾಗಿತ್ತು. ನೀವು ವೆಲ್ ಕ್ವಾಲಿಫೈಡ್ ಶಾಸಕರ ಬಗ್ಗೆ ಹಿಂದೆ ಇಂಡಸ್ಟ್ರಿ ಮಿನಿಸ್ಟ್ರು ಇದ್ದರು, ಯಾರು ಸನ್ಮಾನ್ಯ ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಜಗದೀಶ್ ಶೆಟ್ಟರ್ ಅವರು ಇಂಡಸ್ಟ್ರಿ ಮಿನಿಸ್ಟ್ರ್ ಇದ್ದಾಗ ನಾನು ಇದೇ ಪ್ರಶ್ನೆಯನ್ನು ಇಟ್ಟಾಗ ಅವರು ಉತ್ತರ ಕೂಡ ಕೊಟ್ಟರು. ಉತ್ತರ ಕರ್ನಾಟಕದಲ್ಲಿ ಕುಡಚಿ ಮತಕ್ಷೇತ್ರದಲ್ಲಿ ಕಾರ್ಖಾನೆಗಳನ್ನು ತರೋದ್ರ ಬಗ್ಗೆ ಸರ್ಕಾರ ಏನೇನು ಯೋಚನೆ ಕ್ರಮ ಹಾಕ್ಕೊಂಡಿದೆ ಅಂಥೇಳಿ ನನ್ನ ಪ್ರಶ್ನೆ ಇತ್ತು. ಅದಕ್ಕೆ ಸರ್ಕಾರದ ಉತ್ತರ, ಇನ್ವೆಸ್ಟ್ ಮಾಡುವಂಥವರು ಬಂದರೆ ಅವರಿಗೆ ಬೇಕಾದಂತಹ ಭೂಮಿ ಮತ್ತು ನೀರು, ವಿದ್ಯುತ್ ಇದನ್ನು ಕೊಡುವಂತಹ ಜವಾಬ್ದಾರಿ ಸರ್ಕಾರಕ್ಕಿದೆ, ಅದನ್ನು ಕೊಡ್ತೀವಿ ಅಂತೇಳಿ. ಇದರ ಬಗ್ಗೆ ಇನ್ವೆಸ್ಟರ್ಸ್ ಮೀಟ್ ಮಾಡುವಂಥದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡ್ತಾಯಿದ್ದೀವಿ. ಆಮೇಲೆ ಭಾಳಷ್ಟು ಜನ ಪಕ್ಕದ ಮಹಾರಾಷ್ಟ್ರಕ್ಕೆ ಟೆಕ್ಸ್ಟೈಲ್ನಲ್ಲಿ ಹೋಗ್ತಾ ಇದ್ದಾರೆ. ಇಚ್ಚಲಕರಂಜಿ, ನಮ್ಮ ರಾಯಭಾಗದ ಭಾಳಷ್ಟು ಜನ ಇಚ್ಚಲಕರಂಜಿಗೆ ಹೋಗಿ ನೇಕಾರಿಕೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಇಲ್ಲೇ ಯಾಕೆ ಇಟ್ಕೊಳ್ಬಾರ್ದು? ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಆಯ್ತು ಸರ್, ಥ್ಯಾಂಕ್ ಯು. ತುಂಬ ಭಾಳ ಒಳ್ಳೆಯ ಮಾರ್ಮಿಕವಾಗಿ ಮಾತಾಡ್ತೀರಿ. ನೀವು ಮುಂದೆ ಮಂತ್ರಿ ಆಗೋ ಯೋಗನೂ ಇದೆ ನಿಮಗೆ. ಯಾಕಂದರೆ ಜನ ನಿಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಕೊಡ್ತಾರೆ. ನನಗೆ ಭಾಳ ಸಂತೋಷ ಆಗಿತ್ತು, ಉತ್ತರ ಕರ್ನಾಟಕದ ಒಂದು ಗಟ್ಟಿ ಚಾನಲ್ ಅಂತ ಹೇಳಿ ಇರಬೇಕಿತ್ತು. ಹಾಗಾಗಿ ಅದು ಉತ್ತರ ಕರ್ನಾಟಕದ ಶೈಲಿಯಲ್ಲೇ ಇರಬೇಕು, ಜವಾರಿ ಭಾಷೆಯಲ್ಲೇ ಇರಬೇಕು. ಹಾಗಾಗಿ ಉತ್ತರ ಕರ್ನಾಟಕದ ಸೊಗಡು, ಉತ್ತರ ಕರ್ನಾಟಕದ ನಾಡಿ ಮಿಡಿತ ಅದು ನಿಮ್ಮ ಚಾನಲಲ್ಲಿ ಇದೆ. ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಧನ್ಯವಾದ. ಓಕೆ ಸರ್, ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮತ್ತು ಜವಾರಿ ಭಾಷೆಯಿಂದ ಜವಾರಿ MLA ಸಿಕ್ಕಾರೆ ನಮಗೆ, ರಾಯಭಾಗದವರ ಕಡಕ್ ರೊಟ್ಟಿ. ರೈತರ ಸಮಸ್ಯೆ ಬಗ್ಗೆ ಅವ್ರ ಬಗ್ಗೆ ಕೇಳಬೇಕಾಗೈತಿ. ಇವತ್ತು ಸದನದಲ್ಲಿ ರೈತರ ಬಗ್ಗೆ ಏನಾಯಿತು, ರೈತರು ಹಲವಾರು ದಿನಗಳಿಂದ ಸತ್ಯಾಗ್ರಹ ಮೋರ್ಚಾಗಳನ್ನ ಮಾಡ್ತಾಯಿದ್ದಾರೆ. ಸರ್ಕಾರದ ಮೇಲೆ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆಯವರು ಯಾವ ಪ್ರಭಾವ ಬೀರಿದ್ರು ಮತ್ತು ರೈತರಿಗೆ ಏನು ಸಂದೇಶ ಸಾರ್ತಾರೆ, ಒಂದು ನಿಮಿಷ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ ರೀ. ಈಗಾಗಲೇ ನಮ್ಮ ಸರ್ಕಾರ ಅಂತೂ ರೈತರ ಪರವಾಗಿ ಇದ್ದಂಥ ಸರ್ಕಾರ ಐತಿ. ಹಿಂದಿನ ಮುಖ್ಯಮಂತ್ರಿ ಅವರು ಕೂಡ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರು ರೈತರ ಪರವಾಗಿನ ಅವರು ಕೆಲಸಗಳನ್ನ ಮಾಡ್ಕೊತ ಬಂದಿದ್ದಾರೆ, ರೈತರ ಸಲುವಾಗಲಿ ಮತ್ತು ದೀನ ದಲಿತರ ಸಲುವಾಗಲಿ. ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಾದರೂ ಕೂಡ ರೈತರ ಪರವಾಗಿ ಅದಾರು. ಈಗಾಗಲೇ ಅವರ ರೈತರ ಮಕ್ಕಳಿಗೆ ಯಾವ ರಾಜ್ಯದಾಗೂ ಕೊಟ್ಟಿಲ್ಲ. ಅವ್ರ ವಿದ್ಯಾಭ್ಯಾಸ ಸಲುವಾಗಿ ಹಣವನ್ನು 1,000 ಕೋಟಿ ಮೀಸಲವನ್ನು ಇಟ್ಟು ಅದನ್ನು ಘೋಷಣೆ ಮಾಡಿ ಈಗಾಗಲೇ ಅವ್ರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕೆ ನೀವೆಲ್ಲರೂ ಅವ್ರಿಗೆ ಧನ್ಯವಾದ ಹೇಳಬೇಕಾಕೈತಿ. ರೈತರ ಪರವಾಗಿನ ಅವರ ಬೊಮ್ಮಾಯಿ ಅವರು ಒಂದು ದಿಟ್ಟು ಹೆಜ್ಜೆ ತೊಗೊಂಡರು. ಮತ್ತು ಅವ್ರು ತಾವು ಪ್ರಮಾಣ ವಚನ ಸ್ವೀಕರಿಸಿದ ಮರುದಿವಸನ ವಿಧವಾ ವೇತನ ಹೆಚ್ಚು ಮಾಡಿದರು. ಮತ್ತು ಅಂಗವಿಕಲರದ್ದು ವೇತನ ಹೆಚ್ಚು ಮಾಡಿದರು. ಅದಕ್ಕೆ ವೃದ್ಧಾಪ್ಯ ವೇತನ ಹೆಚ್ಚು ಮಾಡಿದರು. ಅದಕ್ಕೂ ನಾವು ಧನ್ಯವಾದ ಹೇಳಬೇಕಾಕೈತಿ. ಈಗ 2 ವರ್ಷ ಆತ ನಿಮಗೂ ಎಲ್ಲರಿಗೆ ಗೊತ್ತೈತಿ, ಕರೋನಾ ಮತ್ತು ಪ್ರವಾಹ, ಮಳೆ ಹಾನಿ, ಹೀಗಾಗಿ ಸರ್ಕಾರದ ತೊಂದರೆದಾಗಿರೋದ್ರಿಂದ ಆದ್ರೂ ಕೂಡ ಅವರ ರೈತರ ಪರವಾಗಿ, ದೀನದಲಿತರ ಪರವಾಗಿ ಒಳ್ಳೆಯ ಕೆಲಸ ಮಾಡತ್ತಾರೋ. ಅದಕ್ಕೆ ನಾನು ಕೂಡ ರೈತರ ಪರವಾಗಿ ಅದನ್ನೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್. ಶಾಸಕರೇ, ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಷಯ, ನಮ್ಮ ಜನ ಬೆಂಗಳೂರಿಗೆ ಹೋಗೋದು ಬೇಡ. ಇದು 400 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥದ್ದೊಂದು ಭೂತ ಬಂಗಲೆ ಕಟ್ಟೇರಿ. ಇದು ಶಾಶ್ವತ ಸರ್ಕಾರಿ ಕಚೇರಿಗಳು ಬರುವಂಗೆ ವ್ಯವಸ್ಥೆ ಮಾಡ್ಬೇಕಲ್ಲ. ಈಗಾಗಲೇ ನಾವು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವ್ರಿಗೂ ಹೇಳಿದ್ದು, ಹಿಂದಿನ ಮುಖ್ಯಮಂತ್ರಿಗೆ ಮತ್ತು ಈಗಿನ ಮುಖ್ಯಮಂತ್ರಿಗಳಿಗೂ ಕೂಡ ನಾವೆಲ್ಲರೂ ಈ ಕಡೆ ಭಾಗದ ಶಾಸಕರು ಎಲ್ಲರೂ ಮನವಿ ಮಾಡಿದ್ದೆವು. ನಾವು ಒಬ್ಬ ಅಲ್ಲ, ಮಾಡಿದ್ದೆವು. ಈಗಾಗಲೇ ಕೆಲವೊಂದು ಆಫೀಸ್ಗಳನ್ನು ಶಿಫ್ಟ್ ಮಾಡಿದಾರು. ಇನ್ನು ಮುಂದಿನ ದಿನಮಾನದಲ್ಲಿ ಎಲ್ಲನೂ ಹಂತವಾಗಿ ಮಾಡ್ತಾರೆ ಅಂತೇಳಿ ಭರವಸೆಯನ್ನು ಕೊಟ್ಟರು ಸರ್. ಓಕೆ, ಧನ್ಯವಾದ. ನಮಸ್ಕಾರ. ತಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ. 30 ವರ್ಷದ ದೋಸ್ತ್ರಿ.